ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಏನಪ್ಪ ಮಾಡ್ಲಿಕ್ಕೆ ಹೊಂಟಿದ್ದೀವಿ ಅಂತ ಅಂದರೆ ಜೇನು ಬಿಡಿಸ್ಲಿಕ್ಕೆ ಹೊಂಟಿದ್ದೀವಿ. 3 ವಾರ ಆಯಿತು ಯಾವುದೇ ವಿಡಿಯೋ ಹಾಕಿಲ್ಲ. ವಾರ ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಯಾವುದೂ ವಿಡಿಯೋ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂತಂದರೆ ಹೊಲದಲ್ಲಿ ಕೆಲಸ ಭಾಳ ಬಂದಿರೋದ್ರಿಂದ ನೀರು ಬಿಡೋದು ಮತ್ತು ಕಬ್ಬಿಗೆ ನೀರು ಬಿಡೋದು, ಆಮೇಲೆ ಜೋಳ ಮತ್ತು ಗೊಂಜಾಳ ಮತ್ತು ಗೋಧಿ ಎಲ್ಲ ಒಮ್ಮೆ ಕಟಾವಕ್ಕೆ ಬಂದಿರೋದ್ರಿಂದ ವಿಡಿಯೋ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಇನ್ನು ಮುಂದೆ ನೋಡ್ತೀನಿ. ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ವಿಡಿಯೋ ಹಾಕಲಿಕ್ಕೆ. ಈಗ ಸುಮ್ಮನೆ ಮತ್ತೆ ಜೇನು ಬಿಡಿಸ್ತಾಯಿದ್ವಿ, ಅದಕ್ಕೆ ವಿಡಿಯೋ ಮಾಡ್ಕೊಂಡು ಜೇನು ಬಿಡಿಸೋಣ ಅಂತ ಹೇಳಿ ಈಗ ಕಿರಣ್ಗೆ ಕಾಲ್ ಮಾಡಿದ್ದೀನಿ. ಬರ್ತೀನಿ ಅಂತ ಹೇಳಿದ್ದಾನೆ. ಬರ್ತಾಯಿದ್ದಾನೆ. ಅದೇ ಮನೆ ಪಕ್ಕದಲ್ಲಿ ಜೇನು ಪೈಖಾನೆ ಒಳಗೆ ಹಾಕಿದೆ. ಪೈಖಾನೆ ಬಂದು ಇಟ್ಟಿದ್ವಿ, ಅದನ್ನು ಸ್ಟಾರ್ಟ್ ಇಲ್ಲ. ಪೈಖಾನೆ ಯಾವಾಗ ಹಾಕಿ ಹೋದರೂ ಗೋರ್ಮೆಂಟ್ಲಿಂದ ಬಂದಿರೋದದು ಬಂದಿದೆ. ಒಳಗಡೆ ಜೇನು ಹಾಕಿದೆ ಬಿಡಿಸ್ಬೇಕಂತ. ಜೇನು ಬಿಡಿಸುವಾಗ ಅಮಾವಾಸ್ಯೆ ಸಮೀಪದಲ್ಲಿ, ಅಮಾವಾಸ್ಯೆ 2 ದಿನ 3 ದಿನ ಇರ್ತಾ, ಅಥವಾ ಅಮಾವಾಸ್ಯೆ ಸಮೀಪದಲ್ಲಿ ಜೇನು ಬಿಡಿಸ್ಬೇಕು. ಜೇನುಗೂಡಲ್ಲಿ ತುಪ್ಪ ಇರುತ್ತೆ ಅಂತ ಹೇಳ್ತಾರೆ. ನೋಡೋಣ. ಇವತ್ತೇ ಅಮಾವಾಸ್ಯೆ, ಅದರಿಂದ ಇವತ್ತೇ ಜೇನು ಬಿಡಿಸ್ತಾಯಿದ್ದೀವಿ. ಒಂದು 4-5 ದಿನದಿಂದ ಬಿಡಿಸ್ಬೇಕಂತ ಮಾಡಿದ್ದೆ. ಕಿರಣ್ ಬಂದಿದ್ದಾನೆ, ಬರ್ತಾಯಿದ್ದಾನೆ. ಅಲ್ಲಿ ಕಾಣೋದಿಲ್ಲ. ಆಯ್ತು, ದನಗಳಿಗೆಲ್ಲ ನೀರು ಕುಡಿಸಿ ಕಟ್ಟಿ ಈಗ ಹೋಗ್ತಾಯಿದ್ದೀನಿ. ತೋರಿಸ್ತೀನಿ ಹೋದ್ಮೇಲೆ ಯಾವ ರೀತಿ ಬಿಡಿಸ್ತೀವಿ ಅಂತ. ಈಗ ಕೆಳಗಡೆ ಹೊಗೆ ಎಬ್ಬಿಸ್ಬೇಕಂತ ರೌದಿ ತೊಗೊಂಡು ಹೊಂಟಿದ್ವಿ. ಅಷ್ಟೇ ಸಾಲೋದಿಲ್ಲ ಅಂತ ಮತ್ತೊಂದಿಷ್ಟು ತೊಗೊಂಡು ಕೆಳಗಡೆ ಒಂದು ಬುಟ್ಟೆಯಲ್ಲಿ ರೌದಿ ಹಾಕಿ ಹೊಗೆ ಬಿಸಿಬಿಟ್ರೆ ಹುಳ ಎಲ್ಲ ಅವು ಬಿಸಿಲಲ್ಲಿ ಬಿಡಿಸ್ತಾಯಿದ್ರೆ ಅವಕ್ಕೇನೂ ಕಾಣೋದಿಲ್ಲ, ಸುಂದು ಹಿಡಿದು ಬಿಡ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಹುಳ ಹಾರಾಡ್ತಿರ್ತಾವಲ್ಲ, ಅಲ್ಲೇ ತಿರುಗಾಡಿದ್ರು ಏನೂ ಆಗೋದಿಲ್ಲ. ಅದಕ್ಕೆ ನಾವು ರೌದಿ ಎಲ್ಲ ತಂದು ಒಗೆದ್ಬಿಟ್ಟು ಆಮೇಲೆ ಒಳಗಡೆ ನೋಡಿದ್ವಿ. ಈ ಥರ ಜೇನು ಇತ್ತು, ತುಪ್ಪ ಭಾಳ ಇದೆ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದರೆ ಅಲ್ಲಿ ಟಾಯ್ಲೆಟ್ ಪಕ್ಕದಲ್ಲಿ ಆಡುಗಳ ಶೆಡ್ ಇದೆ. ಅದರಿಂದ ಆಡುಗಳಿಗೆ ಏನಾದರೂ ಕಚ್ಚಿಬಿಟ್ರೆ ಸುಳಿ ಕದ್ದಿನ ಬೇಡ ಅಂತ ಹೇಳಿ ಅದನ್ನು ಮೇಲಕ್ಕೆ ಹೊಡೆದು ಕಳಿಸಿದ್ವಿ. ಆಮೇಲೆ ಜೇನುಗೂಡು ಬಾಗಿಲಿಗೆ ಇದೆ ಅಂತ ಅಂದ್ಕೊಂಡಿದ್ವಿ, ಆದರೆ ಆಮೇಲೆ ನೋಡಿದ ಬಳಿಕ ಗೊತ್ತಾಯಿತು ಒಳಗಡೆ ಅದು ತೊಳಿಗಿದೆ, ತೊಳಿಗೆ ಒಳಗಡೆ ಇದೆ ಅಂತ. ಮತ್ತು ಬಾಗಿಲ ತೆಗೆದ ಬಳಿಕ ಅದನ್ನು ಜೇನು ಬಿಡಿಸ್ಬೇಕಲ್ವ, ಅದು ಬಾಗಿಲ ಅದು ಬೇಸಿಗೆಯಲ್ಲಿ ಸುಂಟ್ರು ಗಾಳಿ ಬಿಟ್ಟು 3-4 ತುಕಡಿ ಆಗಿಬಿಟ್ಟಿತ್ತು ಬಾಗಿಲ. ಅದಕ್ಕೆ ತಂತಿ ಹಾಕಿ ಬಿಗಿದು ಬಿಟ್ಟಿದ್ವಿ ನಾವು. ಅದ್ರ ಸಲುವಾಗಿ ಅಲ್ಲಿ ಸೀಳು ಕಾಣ್ತಾ ಇದೆ ಅಲ್ವಾ, ಹಿಂಗೆ 3 ತುಕಡಿ ಆಗಿತ್ತು. ಅದಕ್ಕೆ ಯಾವ ಕಡೆ ಇದೆ ಅದು ಬಾಗಿಲಿಗೆ ತೆಗಿಬೋದಾ ಅಂತ ನೋಡಿ ಎಲ್ಲ ಬಿಚ್ಚಿ ಬಾಗಿಲ ತೆಗೆದ್ವಿ. ಉರಿ ಹಾಕಿ ಹೊಗೆ ಬಿಸಿಬಿಟ್ಟು ಹೋಗಿಬಿಟ್ಟು ಒಳಗಡೆ ಬುಟ್ಟಿ ಇಟ್ಟು, ಯಾಕಂದ್ರೆ ಭಾಳ ದಿನ ಆತಲ್ವ, ಸಣ್ಣವರಿದ್ದಾಗ ಬಿಡಿಸಿದ್ದು ಜೇನು. ಮೇಲ್ಗಡೆ ಇತ್ತದು, ಅದಕ್ಕೆ ಉರಿ ಹಚ್ಚಿ ಹೋಗಿಬಿಟ್ವಿ. ಭಾಳ ಹುಳ ಎದ್ದೋಗಿ ಹಾರ್ತಾ ಇದ್ದು, ಕೆಲವೊಂದಿಷ್ಟು ಅಲ್ಲೇ ಕೆಳಗಡೆ ಬಿದ್ದು. ಅದೊಂದು ಮೇಲ್ಗಡೆ ಇರೋದು ಇನ್ನೊಂದು ತುಕಡಿ ಇತ್ತು ಬಾಗಿಲ್ದು, ಅದೊಂದು ತೆಗೆದು ಬಿಡೋಣ ಅಂತ ಅದನ್ನು ತೆಗೆದು ಆಮೇಲೆ ಅಲ್ಲೇ ಕಟ್ ಮಾಡಿ ಬುಟ್ಟಿಯಲ್ಲಿ ತಗೊಂಡ್ಬಿಟ್ವಿ. ನೋಡಿ, ಫೈನಲ್ ಆಗಿ ಜೇನಂತರೂ ಬಿಡಿಸಿ ಕೈಯಲ್ಲಿ ಏನು ಹಿಡಿದ ಇಷ್ಟೊಂದು ದೊಡ್ಡದು ನಮಗೆ ಸಿಕ್ಬಿಡ್ತು ಜೇನುತುಪ್ಪಿನ ಗಡಿಗೆ. ನಾನೊಂದು ಬಗೆದೆ, ದೈವ ಒಂದು ಬಗೆದಿತ್ತು ಅನ್ನೋ ಹಾಗೆ. ಇದೇ ನೋಡಿ, ಇಷ್ಟೊಂದು ನಾವು ಕಷ್ಟಪಟ್ಟು ಬಿಡಿಸ್ತೀವಿ, ಆದರೆ ಇಷ್ಟೇ ಸಿಕ್ತು. ಇನ್ನೂ ಹಿಡಿಯೋ ದೊಡ್ಡದಾಗಿತ್ತು. ಕಟ್ ಮಾಡಿ ಇಟ್ಬಿಟ್ಟೆ. ಸುಳ್ಳೆ ಯಾಕಪ್ಪ ದೊಡ್ಡದು ಹಾಕಬೇಕು ಅಂಥೇಳಿ. ನೋಡಿ, ಇಷ್ಟೇ ಜೇನುತುಪ್ಪ ಮಾಡಿತು. ಆಮೇಲೆ ಎಲ್ಲರೂ ಒಂದೊಂದು ಸ್ವಲ್ಪ ತೊಗೊಂಡ್ವಿ. ಒಂದೇ ಹನಿ ತಿಂದರು ತುಪ್ಪ ಮಾತ್ರ ಸಖತ್ತಾಗಿತ್ತು. ಹೇಗಿತ್ತು ಅಂತ ಈಗ ನೋಡಿ ಟೇಸ್ಟ್ ಮಾಡ್ತಾನೆ ನಮ್ಮ ಕಿರಣ್, ನೋಡ್ತಾ ಇದ್ದಾನೆ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಏನೂ ಇಲ್ಲ, ನಿಮ್ಮ ಸಪೋರ್ಟ್ ಮಾತ್ರ ಬೇಕಾಗಿರೋದು. ಇನ್ಮೇಲೆ ಏನಿಲ್ಲ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋಗಳು ನಿಮಗೆ ಬರ್ತವೆ. ಹಾಗೆ ಏನಿಲ್ಲ, ಈಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಮತ್ತೊಂದು ಮೊಬೈಲ್ ತಂದಿದ್ದೀನಿ, ಮೋಟೋರೋಲಾ ಅಂತ. ಅದೇ ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ.
ಮೊಬೈಲ್ ರಿವ್ಯೂ ತೋರಿಸ್ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ. ಒಬ್ರು ಕಾಮೆಂಟ್ ಮಾಡಿದ್ರೆ ಸಾಕು, ನಾನು ರೀಲ್ಸ್ ಮಾಡಿ ತೋರಿಸ್ತೀನಿ. ಮನೆಯಲ್ಲಿ ಯಾರಾದರೂ ಈ ಥರ ವಿಡಿಯೋ ಮಾಡ್ತಾ ಇದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಮಗ, ಅಣ್ಣ, ತಮ್ಮ, ಗೆಳೆಯ ಹೀಗೆ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನೀವು ಸಪೋರ್ಟ್ ಮಾಡ್ತೀರಲ್ವ, ಹಾಗೆ ನನಗೂ ಕೂಡ ಹಾಗೆ ನಿಮ್ಮ ಮನೆಯಲ್ಲೇ ಒಬ್ಬ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಏನಿಲ್ಲ, ವಿಡಿಯೋ ಮುಗಿಸೋಕ್ಕೆ ಮನಸ್ಸೇ ಬರ್ತಿಲ್ಲ. ಗೊಂಜಾ ಕಡದ ಮೇಲೆ ನಮ್ಮ ನಡೆ ಮುಂದಿನ ವಿಡಿಯೋ ಕಡೆ ಅಂತ ಹೇಳ್ತಾ ಧನ್ಯವಾದಗಳು.